ಒಪ್ಕೊಳ್ಳೇಬೇಕು. ಎಸ್, ಮೈತ್ರಿ ಧರ್ಮ ಒಪ್ಕೊಳ್ಳೇಬೇಕು. ಸುಮಲತಾ ಅವರ ಗೆಲುವಿಗೆ ಜೆಡಿಎಸ್ ಶ್ರಮಿಸಬೇಕು. ಹೌದು, ಮೈತ್ರಿ ಧರ್ಮ ಒಪ್ಕೊಳ್ಬೇಕು. ಅದೇ ಜೆಡಿಎಸ್ ಅವ್ರಿಗೆ ಸಿಕ್ಕಿದ್ರೆ ಅವ್ರು ಮೈತ್ರಿ ಧರ್ಮ ಒಪ್ಕೊಳ್ತಾರ ಮೇಡಮ್ ಅವರು? ಜೆಡಿಎಸ್ ಕಾರ್ಯಕರ್ತರಾಗಿ ಒಪ್ಕೊಳ್ಬೇಕು. ಒಂದೇ ನಿಮಿಷ, 16ನೇ ತಾರೀಕು ಎಲೆಕ್ಷನ್ ಘೋಷಣೆ ಆಗ್ಬೋದು, ಅದಾದ ನಂತರ ಟಿಕೆಟ್ ಘೋಷಣೆ ಆಗುತ್ತೆ. ಒಂದು ವಿಶ್ಫುಲ್ ಥಿಂಕಿಂಗ್ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ಯಾವುದು ನಮಗೆ ಬೇಕೋ ಅದರ ಬಗ್ಗೆನೇ ಯೋಚನೆ ಮಾಡೋದು ಅಂತ. ನೀವು ನಿಮಗೆ ಬೇಕಾಗಿದ್ದರ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ, ಅವರವರಿಗೆ ಬೇಕಾಗಿದ್ದರ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ. ಅಂತಿಮವಾಗಿ ಭಗವಂತನ ಇಚ್ಛೆ ಏನಿದೆಯೋ ಯಾರಿಗೆ ಗೊತ್ತು. ಮುಂದಿನ ನಮಸ್ಕಾರ, ಸಂತೋಷ್ ರೆಡ್ಡಿ ಅಂತ, ಬಿಜೆಪಿ ಕಾರ್ಯಕರ್ತ ನಾನು. ಸಂಸತ್ತಿನ ಮೇಲ್ಮನೆ ಮತ್ತು ರಾಜ್ಯಸಭೆ, ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 1/3 ಭಾಗವನ್ನು ನಮ್ಮ ಮೋದಿಯವರು ಮೀಸಲಿಟ್ಟರು. ಈಗ ನಮ್ಮ ರಾಜ್ಯದಲ್ಲಿ ಕೇವಲ ಉಚಿತ ಭಾಗ್ಯಗಳಿಗೆ ಮಹಿಳೆಯರು ಮೋಸ ಹೋಗಿ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ. ಮೋದಿಯವರ ಸಾಧನೆ ಬಗ್ಗೆ ಏನು 120ನೇ ಮಸೂದೆ ಅಂಗೀಕಾರ ಮಾಡಿದ್ರಲ್ಲ ಮಹಿಳೆಯರಿಗೆ 1/3 ಭಾಗವನ್ನು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದರೆ ರಾಜ್ಯದ ಮಹಿಳೆಯರಿಗೆ ಏನು ಸಂದೇಶ ಕೊಡ್ತೀರಾ ನೀವು ಮೋದಿಯವರ ಬಗ್ಗೆ, ಈ ಮೀಸಲಾತಿ ಬಗ್ಗೆ? ನೋಡಿ, ನಾನು ಸಂಸದೆಯಾದ ಮೊದಲನೇ ಒಂದು ವರ್ಷದಲ್ಲೇ ಒಂದು ಮಹತ್ತರವಾದ ಬಿಲ್ನ ನಾವು ಪಾಸ್ ಮಾಡಿ ನಾನು ಅದರಲ್ಲಿ ವೋಟ್ ಮಾಡೋ ಒಂದು ಅವಕಾಶ ನನಗೆ ಸಿಕ್ಕಿದೆ. ಅದು ಟ್ರಿಪಲ್ ತಲಾಕ್ ರದ್ದುಪಡಿಸಿ, ಟ್ರಿಪಲ್ ತಲಾಕ್ ಇಸ್ ಅನ್ ಕ್ರೈಮ್ ಅನ್ನುವಂಥ ಒಂದು ಬಿಲ್ನ ಪಾಸ್ ಮಾಡು. ಸೊ ಇದು ಫಸ್ಟ್ ನೀವು ಅಂದರೆ ಬಿ ಜೆ ಪಿ ಸಿದ್ಧಾಂತಗಳು ಯಾವ ರೀತಿ ಮಹಿಳೆಯರ ಪರ ಇದೆ, ಮಹಿಳೆಯರ ಪರ ವರ್ಕ್ ಮಾಡಬೇಕು ಅನ್ನುವಂಥ ಉದ್ದೇಶ ಭಾರತೀಯ ಜನತಾ ಪಕ್ಷ ಅಥವಾ ನರೇಂದ್ರ ಮೋದಿ ಅವ್ರಿಗಿದೆ ಅನ್ನೋದಕ್ಕೆ ಒಂದು ದೊಡ್ಡ ನಿದರ್ಶನ ಇದು. ಅಷ್ಟೇ ಅಲ್ಲ, ನೀವು ಹಲವಾರು ಸ್ಕೀಮ್ಗಳೀಗ ನಮಗೆ ಹಿ ಡಸಂಟ್ ಬಿಲೀವ್ ಇನ್ ಫ್ರೀ ಗ್ಯಾರಂಟಿಗಳ ಥರ ಕೊಡೋದು. ಯಾಕೆ ಬೇಕಾಬಿಟ್ಟು ಎಲ್ಲರೂ ಹೇಳ್ಬೋದಲ್ಲ. ಈಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಈ ರೀತಿ 5 ಗ್ಯಾರಂಟಿಗಳು ಅಂತ ಮಾಡಿರೋದನ್ನ ಎವ್ರಿ ಸ್ಟೇಟಲ್ಲಿ ಯಾಕೆ ಮಾಡ್ತಾ ಇಲ್ಲ? ಯಾರು ನಮ್ಮ ಜೇಬಿಂದ ನಾವು ತೆಗೆದುಕೊಡೋದಿಲ್ವಲ್ಲ. ಯಾರೇ ಆದರೂ ಸರ್ಕಾರಿ ಖಜಾನೆಯಿಂದಾನೇ ತೆಗೆದುಕೊಡ್ಬೇಕು ಜನಕ್ಕೆ. ಹಾಗಿದ್ದಾಗ ವೈ ಇಸ್ ಎವ್ರಿಬಡಿ ನಾಟ್ ಡೂಯಿಂಗ್ ಇಟ್? ಏನು ಅವ್ರಿಗೇನು ಅಡ್ಡಿ ಏನಿದೆ ಅದನ್ನು ಮಾಡೋಕ್ಕೆ? ಅದನ್ನು ಫಸ್ಟು ಬುದ್ಧಿವಂತರು, ವಿದ್ಯಾವಂತರು, ಪ್ರಜ್ಞರು ಯೋಚನೆ ಮಾಡಬೇಕು. ಅದೊಂದು ಯೋಚನೆ ಮಾಡುವ ರೀತಿ ಬೇರೆ. ಒಂದು ನಿಮಿಷ, ಈ ಸಲ ಚುನಾವಣೆಗಳಲ್ಲಿ ಗ್ಯಾರಂಟಿಗಳ ಪ್ರಭಾವ ಇದೆ ಅಂತ ಅನ್ಸುತ್ತಾ ಗ್ರೌಂಡ್ ಲೆವೆಲ್ನಲ್ಲಿ? ಜನ ನಿಮ್ಮ ಕ್ಷೇತ್ರದಲ್ಲಿ ಜನ ಇಲ್ಲ, ನಾನು ಕ್ಷೇತ್ರದಲ್ಲಿ ಹಲವಾರು ಜನರನ್ನ ನಾನು ಮಾತಾಡಿಸ್ಬೇಕಾದ್ರೆ ಆಲ್ರೆಡಿ ವಿತಿನ್ 9 months or 10 months ತುಂಬ ಬೇಸತ್ತು ಹೋದಂಗೆ ನನಗೆ ಹೇಳಿದ್ರು. ಅದು ಇಂಪ್ಲಿಮೆಂಟ್ ಆಗೋದು ಅಷ್ಟು ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಿಲ್ಲ. 1 ತಿಂಗಳು ಬಂದರೆ 2-3 ತಿಂಗಳು ಬರ್ತಾ ಇಲ್ಲ. ಒಂದಷ್ಟು ಜನಕ್ಕೆ ಬರ್ತಾ ಇದೆ, ಇನ್ನು ಕೆಲವರಿಗೆ ಅದು ಸಿಗ್ತಾ ಇಲ್ಲ. ಅಷ್ಟೇ ಅಲ್ಲ, ಅದರಿಂದಾನೇ ಒಂದಷ್ಟು ಗೊಂದಲಗಳು, ಗಲಾಟೆಗಳು ಕುಟುಂಬಗಳ ಒಳಗೇನೆ ಆಗ್ತಾ ಇದೆ. ಈಗ ಯು ಕ್ಯಾನ್ ಇಮ್ಯಾಜಿನ್ ಟಿಪಿಕಲ್ ಒಂದು ಹಳ್ಳಿಯಲ್ಲಿ ಹೌಸ್ ಹೋಲ್ಡಲ್ಲಿ ಒಬ್ಬರ ಕೈಲಿ 2000 ಬರ್ತಾ ಇದೆ ಅಂದರೆ ಇನ್ನು ಉಳಿದವ್ರಿಗೆ ಯಾವ ರೀತಿ ಅವರ ಫೀಲಿಂಗ್ಸ್ ಇರುತ್ತೆ ಅಂತ ನೀವು ಯೋಚನೆ ಮಾಡ್ಬೋದು. ಅಲ್ಲಲ್ಲಿ ಗೊಂದಲಗಳು ಫ್ಯಾಮಿಲಿಯಲ್ಲಿ ಇಷ್ಟೂ ನಡೀತಾ ಇದೆ. ಸೊ ನಾಟ್ ಎವ್ರಿಬಡಿ ಈಸ್ ಹ್ಯಾಪಿ. ಒಂದು, ಆಮೇಲೆ ಸ್ಟೇಟ್ ಎಲೆಕ್ಷನ್ಸ್ ಆರ್ ವೆರಿ ಡಿಫ್ರೆಂಟ್ ಫ್ರಮ್ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಅನ್ನೋದು ಜನಕ್ಕೆ ತುಂಬ ಚೆನ್ನಾಗಿ ಅರಿವಿದೆ. ಅದು ಗೊತ್ತಿಲ್ಲದೆ ಯಾರೂ ಇಲ್ಲ ಇಲ್ಲಿ, ಇನ್ಕ್ಲೂಡಿಂಗ್ ಎಲ್ಲೋ ಫೀಲ್ಡ್ಸಲ್ಲಿ ಕೆಲಸ ಮಾಡಿರೋವಂಥ ಮಹಿಳೆಯರು ಈಗ ಮೊಬೈಲ್ ಇಟ್ಕೊಂಡು ಎಲ್ಲ ನೋಡ್ತಾರೆ. ಅವರು ಎಲ್ಲನೂ ಫಾಲೋ ಮಾಡ್ಕೊಂಡು ಅಪ್ಡೇಟೆಡ್ ಆಗಿದ್ದಾರೆ. ಸೊ ಅವ್ರಿಗೇನು ಗೊತ್ತಿಲ್ಲ ಅಂತ ಏನಿಲ್ಲ. ಇನ್ನು ಮಹಿಳೆಯರಿಗೆ, ಮಕ್ಕಳಿಗೆ ಎಷ್ಟು ಸ್ಕೀಮ್ಸ್ ಇದೆ ಅಂದರೆ ಅದನ್ನು ಹೇಳ್ತಾ ಹೋದರೆ ಈಗ ಟೈಮ್ ಇಲ್ಲ. ಯು ಜಸ್ಟ್ ಹ್ಯಾವ್ ಟು ಅದನ್ನು ಬೇಡ ನಾವು ಅದನ್ನು ನೋಡೋದೇ ಇಲ್ಲ ಅಂದರೆ ಅದು ಬೇರೆ ಪಕ್ಷಕ್ಕೆ ಸೇರಿದವರು. ಈಗ ಗೊತ್ತಿರೋರು ಅಥವಾ ಒಂದು ನಾವು ಏನು ಮಾಡ್ತಿದ್ದಾರೆ ಬಿ ಜೆ ಪಿ ಪಕ್ಷ ರೂಲಿಂಗ್ ಬಂದ ಮೇಲೆ ಮಹಿಳೆಯರಿಗೆ, ಮಕ್ಕಳಿಗೆ ಏನೇನು ಸ್ಕೀಮ್ಸು ತಂದಿದ್ದಾರೆ, ಅವ್ರಿಗೆ ಯಾವ ರೀತಿ ರೀಚ್ ಔಟ್ ಆಗ್ತಾ ಇದೆ, ಯಾವ ರೀತಿ ಇಂಪ್ಲಿಮೆಂಟ್ ಆಗ್ತಾ ಇದೆ ಅಂತ ನೋಡೋಕ್ಕೆ ನೀವು ನಿಜವಾಗ್ಲೂ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅಷ್ಟೊಂದು ಸ್ಕೀಮ್ಸ್ ಇದೆ. ವೆದರ್ ಇಟ್ ಈಸ್ ಫಾರ್ ಫಾರ್ಮರ್ಸ್ ಇರ್ಬೋದು, ವೆದರ್ ಇಟ್ ಈಸ್ ಫಾರ್ MSMEs. ಮಾತ್ರ ಮಹಿಳೆಗೆ ಇಂಡಿಪೆಂಡೆಂಟ್ ಆಗಿ ತನ್ನ ಕಾಲ ಮೇಲೆ ಈಗ ನೀವು ಹೇಳಿ ಒಂದು ಗ್ಯಾಸ್ ಅದೊಂದಾಗುತ್ತೆ. ಆಮೇಲೆ ದೇ ಆರ್ ಗಿವಿಂಗ್ 6 kilos 5 kilos ರೈಸ್, 6000 ಪರ್ ಫಾರ್ಮರ್. ಇದೆಲ್ಲ ನಿಮ್ಗೆ ಸೇರಿದ್ರೆ ಮೋದಿ ಅವರು ಏನಾದರೂ ಸ್ವಚ್ಛ ಭಾರತ್ ಮಿಷನಲ್ಲಿ ಎಷ್ಟು ಟಾಯ್ಲೆಟ್ಸ್ ಕಟ್ಟಿಸಿದ್ರು. ಅದು ಮಹಿಳೆಯರ ಒಂದು ಸೇಫ್ಟಿ ಆ್ಯಂಡ್ ವೆಲ್ ಬೀಯಿಂಗ್ಗೋಸ್ಕರನೇ.
ಆಮೇಲೆ ವೆನ್ ಅ ಪ್ರೆಗ್ನೆಂಟ್ ವುಮನ್, ಆ ಪ್ರೆಗ್ನೆನ್ಸಿಯಿಂದ ಮಗು ಹುಟ್ಟಾದ್ಮೇಲೆ ಆ ಮಗುಗೂ ಇದಿಷ್ಟು ಸೇರಿ ಒಂದು ಸ್ಕೀಮ್ ಇದೆ, ಪೋಷಣ್ ಅಭಿಯಾನ್ ಅಂತ, ಮಹಿಳಾ ಪೋಷಣ್ ಅಭಿಯಾನ್. ಅದರಲ್ಲಿ ಅವ್ರಿಗೆ ನ್ಯೂಟ್ರಿಷಸ್ ಫುಡ್ ಕೊಡೋದು, ಅವ್ರಿಗೆ ಒಂದು ಗೌರವಧನ ಕೊಡೋದು, ಇದೆಲ್ಲನೂ ಇದೆ. ಸೊ ಈ ರೀತಿ ಹೇಳ್ಕೊಂಡು ಹೋದರೆ ಇನ್ನೂ ಡೀಟೇಲ್ ಆಗಿ ತುಂಬ ಸ್ಕೀಮ್ಸ್ ಇದೆ. ಬಟ್ ಇದನ್ನು ನಾವು ಅಟ್ರಾಕ್ಟಿವ್ ಆಗಿ ಗ್ಲಾಮರ್ ಆಗಿ ನಾವು ಫ್ರೀ ಕೊಡ್ತಾ ಇದ್ವಿ, ಪ್ರತಿ ಮನೆಗೆ 2000 ಅಂತ. ಅದು ಯು ಆರ್ ಸ್ಪಾಯ್ಲಿಂಗ್ ನಮ್ಮ ಎಕನಾಮಿಕ್ ಸ್ಟೇಟ್ಸ್ ಅದೆಲ್ಲ ಬಿಡಿ, ಅದು ಎಕ್ಸ್ಪರ್ಟ್ಸ್ಗೆ ಬಿಟ್ಬಿಡೋಣ. ಐ ಆಮ್ ನಾಟ್ ಎನ್ ಎಕನಾಮಿಕ್ ಎಕ್ಸ್ಪರ್ಟ್, ಬಟ್ ಯು ಕ್ಯಾನ್ ಜಸ್ಟ್